ನೇತ್ರಾವತಿ, ಕಾಫಿ, ಮುಳ್ಳಯ್ಯನಗಿರಿ. ಕಾಫಿ ನಾಡು ಎಂದು ಪ್ರಸಿದ್ಧವಾಗಿರುವ ಚಿಕ್ಕಮಗಳೂರು ಜಿಲ್ಲೆ ಬಗ್ಗೆ ತಿಳಿದುಕೊಳ್ಳೋಣ. ವೆಲ್ಕಮ್ ಟು ಡೇ 10 ಆಫ್ ನಮ್ಮ ಕರುನಾಡು. ಸಕ್ಕರೆ ಪಟ್ಟಣ ಮುಖ್ಯಸ್ಥ ರುಕ್ಮಾಂಗದ್ ತನ್ನ ಚಿಕ್ಕ ಮಗಳಿಗೆ ವರದಕ್ಷಿಣೆಯಾಗಿ ಈ ಜಾಗ ನೀಡುವುದರಿಂದ ಇದನ್ನು ಚಿಕ್ಕಮಗಳೂರು ಎಂದು ಕರೆಯುತ್ತಾರೆ. ಟ್ರೆಕ್ಕಿಂಗ್ ಟ್ರಯಲ್ಸ್, ಕಾಫಿ ತೋಟಗಳು, ನದಿ, ಜಲಪಾತ, ಮಲೆನಾಡು, ದೇವಸ್ಥಾನ, ಪಶ್ಚಿಮ ಘಟ್ಟ, ವೈಲ್ಡ್ ಲೈಫ್ ಸೆಂಚುರಿ ಇವನ್ನೆಲ್ಲ ಹೊಂದಿರುವ ಜಿಲ್ಲೆ ಈ ಚಿಕ್ಕಮಗಳೂರು. ಬಾಬಾ ಬುಡನ್ಗಿರಿಯಲ್ಲಿ ಕಾಫಿ ಬೆಳೆಯುವುದರ ಮೂಲಕ ಮೊದಲ ಬಾರಿಗೆ ಕಾಫಿಯನ್ನು ಭಾರತಕ್ಕೆ ಪರಿಚಯಿಸಲಾಯಿತು. ಮುಸ್ಲಿಂ ಸಂತ ಬಾಬಾ ಬುಡನ್ ಮೆಕ್ಕಾ ಯಾತ್ರೆಯ ನಂತರ ಯಮನ್ನಿಂದ 7 ಕಾಫಿ ಬೀಜಗಳನ್ನು ತಂದು ನೆಟ್ಟನಂತೆ. ಮುಳ್ಳಯ್ಯನಗಿರಿ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರವಾಗಿದೆ. ಇಲ್ಲಿಯ ಪ್ರಸಿದ್ಧ ಸ್ಥಳಗಳು ಕುದುರೆಮುಖ, ಕೆಮ್ಮನ್ಗುಡ್ಡಿ, ಮುಳ್ಳಯ್ಯನಗಿರಿ, ನೇತ್ರಾವತಿ, ಶೃಂಗೇರಿ, ಹಬ್ಬೆ ಫಾಲ್ಸ್ ಮತ್ತು ಜರಿ ವಾಟರ್ ಫಾಲ್ಸ್. ಚಿಕ್ಕಮಗಳೂರು ಒಟ್ಟು 9 ತಾಲೂಕುಗಳನ್ನು ಒಳಗೊಂಡಿದೆ. ಕಡೂರು, ತರೀಕೆರೆ, ಚಿಕ್ಕಮಗಳೂರು, ಮೂಡುಗೆರೆ, ಕೊಪ್ಪ, ಶೃಂಗೇರಿ, ನರಸಿಂಹರಾಜಪುರ, ಕಳಸ, ಅಜ್ಜಂಪುರ. ಈಗ ಕಾಮೆಂಟ್ ಮಾಡಿ ಏಲಕ್ಕಿ ನಗರಿ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಎಂದು.